बोलो भारत माता के, बोलो भारत माता के। ಬಿಡದಿಯ ರೈತ ಪರ ಹೋರಾಟಕ್ಕೆ ಇವತ್ತು ಅದರ ನೇತೃತ್ವವನ್ನು ವಹಿಸಿ ರೈತರ ಹೋರಾಟವನ್ನು ಪ್ರಾರಂಭಿಸಿರುವ ನಮ್ಮ ಬಿಜೆಪಿ ಅಧ್ಯಕ್ಷರಾದ ಶ್ರೀ ವಿಜೇಂದ್ರ ಯಡಿಯೂರಪ್ಪನವರೇ, ರೈತ ನಾಯಕರು ತಮ್ಮ ಹೋರಾಟದ ಮೂಲಕ ಇಡೀ ಕರ್ನಾಟಕದಲ್ಲಿ ರೈತ ನಾಯಕರಾಗಿ ವಿಜೃಂಭಿತರಾಗಿ ರೈತ ಪರ ಜನಪರ ಯೋಜನೆಗಳ ಮೂಲಕ ಜನರ ಹೃದಯವನ್ನು ಗೆದ್ದಿರುವಂತ ಶ್ರೀಮಾನ್ ಯಡಿಯೂರಪ್ಪನವರೇ, ನಮ್ಮ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಹಾಗೂ ಇಲ್ಲಿ ನೆರೆದಿರುವಂತ ಎಲ್ಲ ನಮ್ಮ ಪಕ್ಷದ ಹಿರಿಯರೇ, ಯುವ ಮಿತ್ರರೇ, ತಾಯಂದಿರೇ ಹಾಗೂ ರೈತ ಬಂಧುಗಳೇ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕಾದ ಇಡೀ ರಾಜ್ಯದಲ್ಲಿದ್ದಂತ ಒಂದು ಪ್ರಶ್ನೆ ಅಂತಂದ್ರೆ, ಇವರು ಮುಖ್ಯಮಂತ್ರಿಗಳಾದ ನಂತರ ಮೊದಲ ನಂತರ ಮಂತ್ರಿಗಳಾಗಿದ್ದಾಗ ಯಾವ ರೀತಿ ಅಧಿಕಾರ ಮಾಡ್ತಾ ಇದ್ರು, ಯಾವ ರೀತಿ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ರು, ಅದೇ ದಂಧೆಯನ್ನು ಮುಂದುವರಿಸ್ತಾರೋ ಅಥವಾ ಅದರಲ್ಲಿ ತಮ್ಮ ವ್ಯವಹಾರದಲ್ಲಿ, ತಮ್ಮ ಆಡಳಿತದಲ್ಲಿ, ತಮ್ಮ ನಡವಳಿಕೆಯಲ್ಲಿ, ತಮ್ಮ ವಿಚಾರಧಾರೆಯಲ್ಲಿ ಏನಾದರೂ ಬದಲಾವಣೆ ಮಾಡ್ತಾರೇನೋ ಅನ್ನುವಂಥ ಪ್ರಶ್ನೆ ಇಡೀ ರಾಜ್ಯದ ಮುಂದೆ ಇತ್ತು. ಇಡೀ ರಾಜ್ಯದ ಜನ ಒಂದು ರೀತಿ ಹೆದರಿಕೆಯಿಂದ ಇವ್ರ ಹತ್ರ ನೋಡ್ತಾ ಇದ್ರು, ಹೊಸ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದ ನಂತರ ಏನು ಮಾಡ್ತಾರಂತ ಹೇಳಿ. ಅವರೆಲ್ಲರ ಹೆದರಿಕೆಗೆ ತಕ್ಕಂಗ ಅವರೆಲ್ಲರೂ ಏನು ವಿಚಾರ ಮಾಡಿದ್ರು ಅದ್ರ ತಕ್ಕಂಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಕೂಡಲೇ ಮಾಡಿದಂತ ಕೆಲಸ ಅಂತಂದ್ರೆ ರಿಯಲ್ ಎಸ್ಟೇಟು ದುಡ್ಡು ಎಬ್ಸುವಂತ ಕೆಲಸಕ್ಕೆ ಪೂರಕವಾಗಿ ಡಿಸಿಷನ್ ತೆಗೆದುಕೊಳ್ತಾ ಇದ್ರು. ಟನಲ್ ರೋಡ್ ಅನ್ನ ಮಾಡ್ತೇವೆ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. 20,000 ಕೋಟಿ ರೂಪಾಯಿ ಟನಲ್ ರೋಡ್. ಇವತ್ತು ಅದೇ 20,000 ಕೋಟಿ ಕೊಟ್ರೆ ಇವತ್ತು ಬೆಂಗಳೂರಿನ ಎಲ್ಲಾ ರಸ್ತೆಗಳು, ಬೆಂಗಳೂರಿನ ಎಲ್ಲಾ ಫುಟ್ಪಾತ್ಗಳು ಇವತ್ತು ಕಂಪ್ಲೀಟ್ ಆಗ್ತಾವ. ಜನ ಓಡಾಡುವಂಗ ಆಗ್ತೈತಿ. ಇವತ್ತು ಬೆಂಗಳೂರಿನ ಟ್ರಾಫಿಕ್ನ ತೊಂದರೆ 150ರಷ್ಟು ಕಡಿಮೆ ಆಗ್ತೈತಿ. ಆದ್ರೆ ಅದನ್ನು ಮಾಡಲಿಕ್ಕೆ ಇಚ್ಛೆ ಇದ್ದಿದ್ದಿಲ್ಲ. ಕೇವಲ ಒಂದು ಟೆಂಡರ್ನ ಮೂಲಕ ಸರ್ಕಾರವನ್ನು ಲೂಟಿ ಹೊಡಿಬೇಕನ್ನಂತ ಯೋಜನೆ ಡಿ ಕೆ ಶಿವಕುಮಾರ್ ಅವರು ಮಾಡಿದರು. ಆದ ನಂತರ ಇವರು ಆಲ್ರೆಡಿ ಇವರು ಅಧಿಕಾರಕ್ಕೆ ಬರೋ ಟೈಮ್ದಲ್ಲಿ ರಾಜ್ಯ ಬರಗಾಲದ ಬವಣೆಗೆ ಸಿಗ್ತೈತಿ. ಬರಗಾಲದ ಕುರುಗಳು ಎಲ್ಲ ಕಡೆ ಕಾಣ್ತಾ ಇದಾವಂತಿತ್ತು. ಹಾಗಾಗಿ ಮೊದಲ ಮಂತ್ರಿಮಂಡಲದಲ್ಲಿನ ಕೃಷಿ ಸಚಿವರು, ಹೊಸ ನೀರಾವರಿ ಸಚಿವರು, ಹಾರ್ಟಿಕಲ್ಚರ್ ತೋಟಗಾರಿಕೆ ಸಚಿವರು, ಮೀನುಗಾರಿಕೆ ಸಚಿವರು, ಸಕ್ಕರೆ ಸಚಿವರು, ಸಣ್ಣ ನೀರಾವರಿ ಸಚಿವರನ್ನ ಇವರು ಮಾಡ್ತಾರೆ. ರೈತರ ಬವಣೆಗೆ ಸ್ಪಂದಿಸುವಂತ ಕೆಲಸ ಮಾಡ್ತಾರೆ ಅನ್ನುವಂತ ಅಪೇಕ್ಷೆ ಜನರಲ್ಲಿತ್ತು. ಆದ್ರೆ ಆ ಅಪೇಕ್ಷೆಗೆಲ್ಲ ನೀರು ಹಾಕಿ ಆ ಎಲ್ಲ ಖಾತೆಗಳನ್ನ ತಮ್ಮಲ್ಲೇನ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ಯಾಕಂತಂದ್ರೆ ಎಲ್ಲ ಫೈಲ್ಗಳು ತಮ್ಮ ಹತ್ರ ಬರಬೇಕು, ಎಲ್ಲ ದುಡ್ಡು ಮಾಡುವಂತ ಅವಕಾಶ ತಾವು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಕೇವಲ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ. ಮೊನ್ನೆ ಕಲಬುರಗಿಯಲ್ಲಿ, ಅದಾದ ನಂತರ ಬೆಳಗಾಂದಲ್ಲಿ ಒಂದು ವೀಕ್ಷಣಾ ಸಭೆಯನ್ನು ಮಾಡಿದರು. ಅಲ್ಲಿ ಏನು ಮಾಡಿದರು, ಅಲ್ಲಿ ಬಂದಂತ ಜನರಿಗೆ, ಜನಪ್ರತಿನಿಧಿಗಳಿಗೆ, ರೈತರಿಗೆ ಮುಖ್ಯಮಂತ್ರಿಗಳು ಬರ್ತಿದಾರ, ನಮಗೇನಾದ್ರೂ ಬರ ಪರಿಹಾರಕ್ಕಾಗಿ ಏನಾದ್ರೂ ಘೋಷಣೆ ಮಾಡ್ತಾರಂತಿತ್ತು. ಆದ್ರೆ ಒಂದು ಪೈಸಾದು ಬರ ಪರಿಹಾರದ ವಿಚಾರವಾಗಿ ಕೆಲಸ ಮಾಡಲಿಲ್ಲ. ಕೇವಲ ತೋರಿಕೆಗಾಗಿ ಆ ಸಭೆಗಳನ್ನ ಮಾಡಿ, ನಾಟಕ ಮಾಡಿ ಮುಂದೆ ಬಂದರ. ಇಲ್ಲಿ ಬಂದು ಬಿಡದಿಯಲ್ಲಿ ಏನ್ ಮಾಡ್ತಾ ಇದಾರ, ಇವತ್ತೆಲ್ಲರಿಗೂ ಗೊತ್ತಿರುವಂಗ ರಿಯಲ್ ಎಸ್ಟೇಟ್ ದಂಧೆ ಸರ್ಕಾರದ ಮೂಲಕ ಮಾಡುವಂತ ಕೆಲಸ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ನೀವು ಟೌನ್ಶಿಪ್ ಮಾಡ್ರಿ, ನಮಗೆ ಬೇಡ ಅಂತ ಹೇಳುದಿಲ್ಲ. ಆದ್ರೆ ಬಿಡದಿಯಲ್ಲಿ ಯಾಕೆ ಮಾಡಬೇಕು? ಒಣ ಜಾಗಗಳು ಬೇಕಾದಷ್ಟು ಅದಾವ. ಬೆಂಗಳೂರಿನ ಸುತ್ತಮುತ್ತಲ ಬೇಕಾದಷ್ಟು, ಆ ಸುತ್ತಮುತ್ತಲ ಎಲ್ಲ ಒಣ ಜಾಗ ಅದಾವ.
ಎಲ್ಲರ ರೈತರು ರೈತಾಪಿ ಮಾಡ್ತಾ ಇಲ್ಲ. ಆ ಜಾಗದಲ್ಲಿ ಹೋಗಿ ಟೌನ್ಶಿಪ್ ಮಾಡ್ರಿ, ಜನ ಸ್ವಾಗತ ಮಾಡಿ ನಿಮಗೆ ಕೊಡ್ತಾರೆ, ಜಾಗ ಕೊಡ್ತಾರೆ, ಇಲ್ಲಿ ಟೌನ್ಶಿಪ್ ಮಾಡ್ರಿ ಅಂತ ಹೇಳ್ತಾರ. ಮೆಟ್ರೋ ಮಾಡ್ರಿ, 1 ಗಂಟೆಯಲ್ಲಿ ಒಂದೂವರೆ ಗಂಟೆಯಲ್ಲಿ ಅಲ್ಲಿ ಹೋಗಿ ಮುಟ್ಟಬಹುದು. ಆ ರೀತಿಯ ಪ್ರಾಜೆಕ್ಟ್ಗಳನ್ನ ಹಾಕ್ರಿ, ಅದಕ್ಕೆ ಇಡೀ ರಾಜ್ಯದ ಜನ ನಿಮ್ಮನ್ನ ಮೆಚ್ಕೊಂತಾರ. ಅದನ್ನು ಬಿಟ್ಟು ಇವತ್ತು ದುಡ್ಡು ಹೊಡೆಯುವಂತ ಏಕೈಕ ಉದ್ದೇಶದಿಂದ ನಿಮ್ಮ ಲ್ಯಾಂಡ್ಗಳಿಗೆ ರೇಟ್ ಬರಲಿ ಅಂತ ಒಂದೇ ಒಂದು ಉದ್ದೇಶದಿಂದ ಇವತ್ತು ಟೌನ್ಶಿಪ್ ಮಾಡಿ ರೈತರ ಮನೆಗಳನ್ನ ಮುರಾಬಟ್ಟೆ ಮಾಡುವಂತ ಕೆಲಸ ನೀವು ಮಾಡ್ತಿರಲ್ಲ. ಈ ಶಾಪ ನಿಮಗೆ ಬಿಡುವುದಿಲ್ಲ ಶಿವಕುಮಾರ್ ಅವರೇ, ಈ ಶಾಪ ನಿಮಗೆ ಬಿಡುವುದಿಲ್ಲ. ಈ ಶಾಪ ನಿಮಗೆ ಹತ್ತತಿ. ನಿಮಗಷ್ಟೇ ಅಲ್ಲ, ನಿಮ್ಮ ಕುಟುಂಬಕ್ಕೂ ಕೂಡ ಈ ಶಾಪ ಹತ್ತತಿ. ದಯಮಾಡಿ ಈ ಶಾಪ ತೆಗೆದುಕೊಳ್ಳಾಕ ಹೋಗ್ಬೇಡ್ರಿ. 2 ವರ್ಷದ ನಿಮಗೆ ಅವಕಾಶ ಐತಿ. 2 ವರ್ಷದ ಅವಕಾಶದಲ್ಲಿ ಸಮಾಜಕ್ಕೆ, ದೇಶಕ್ಕೆ, ರಾಜ್ಯಕ್ಕೆ, ರೈತರಿಗೆ, ಬಡ ಕುಟುಂಬಗಳಿಗೆ ಉಪಯೋಗ ಆಗುವಂತದ್ದು ಏನಾದರೂ ಕೆಲಸ ಮಾಡ್ರಿ. ಅದರ ಮೂಲಕ ಒಳ್ಳೆ ಕೆಲಸ, ಒಳ್ಳೆ ಹೆಸರನ್ನು ತೆಗೆದುಕೊಳ್ರಿ. ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ನಿಮ್ಮ ಹೆಸರಾಗೈತಿ, ಅದಿಲ್ಲಪ್ಪ ನಮ್ಮ ಶಿವಕುಮಾರ್ ಹಂಗಿದ್ದಿದ್ದಿಲ್ಲ, ಮುಖ್ಯಮಂತ್ರಿ ಆದ್ಮೇಲೆ ಬದಲಾದ, ಜನರಿಗೆ ರೈತರಿಗೆ ಉಪಯೋಗ ಮಾಡಿದ್ರು ಅಂತೇಳಿ ಹೇಳುವಂಗ ಒಳ್ಳೆ ಕೆಲಸ ಮಾಡ್ರಿ. ಈ ರೀತಿ ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಡ್ರಿ. ನಿಮ್ಮ ಹತ್ರ ದುಡ್ಡು ಸಾಕಷ್ಟು ಐತಿ, ರೈತರ ಹೊಟ್ಟೆ ಮೇಲೆ ಹೊಡೆದು ದುಡ್ಡು ಮಾಡುವಂತ ಅವಶ್ಯಕತೆ ನಿಮಗಿಲ್ಲ. ದಯಮಾಡಿ ಅದನ್ನು ಮಾಡಬೇಡ್ರಿ. ಆ ಶಾಪ ನಿಮ್ಗೆ ಹತ್ತತಿ. ಮುಂದೆ ಬರುವಂತ ಎಲೆಕ್ಷನ್ದಲ್ಲಿ ನಿಮಗ ಸರ್ಕಾರ ಜನ ಮನೆಗೆ ಕಳಿಸುವಂತ ಕೆಲಸ ಮಾಡೇ ಮಾಡ್ತಾರಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. ಅನ್ನ ಕೊಡುವ ರೈತನ ಮನೆಗೆ ಕನ್ನ ಹಾಕಿರುವ ಸರ್ಕಾರಕ್ಕೆ, ಅನ್ನ ಕೊಡುವ ರೈತನ ಮನೆಗೆ ಕನ್ನ ಹಾಕಿರುವ ಸರ್ಕಾರಕ್ಕೆ ಜೋರ್ದಾರ್ ಭಾರತ್ ಮಾತಾ ಕಿ. ರೈತ ವಿರೋಧಿ ಸರ್ಕಾರಕ್ಕೆ. ಈಗ ನಮ್ಮ ಮೇಲ್ಮನೆಯ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಚಲುವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾರೆ. ಒಂದ್ಸರಿ ಅಲ್ಲಿ ನಿಂತ್ಕೊಂಡಿರೋಂಥವ್ರು ಕೂತ್ಕೊಳ್ಳಿ. ಅಲ್ಲಿ ಅಜ್ಜಿ ಅವ್ರು ನೋಡಿ ಎಷ್ಟೊತ್ತಿಂದ ಕೂತ್ಕೊಳ್ತಾರೆ, ನೀವು ಅಷ್ಟೊತ್ತು ಕೂತ್ಕೊಳ್ಳಕ್ಕಾಗಲ್ಲ. ಅಲ್ಲಿ ಯಾರು ಸುತ್ತ ನಿಂತ್ಕೊಂಡಿರೋರು? ಅಜ್ಜಿ ಸುತ್ತ ಕೂತ್ಕೊಳ್ಳಿ. ಅಲ್ಲಿ ನೋಡಿ ಅಜ್ಜಿ ಹೆಂಗ್ ಕೂತ್ಕೊಂಡಿದ್ದಾರೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಯಾರು ಓಡಾಡ್ತಾ ಇದ್ದಾರೆ, ಅಜ್ಜಿ ನೋಡಿ ಒಂದ್ ಸ್ವಲ್ಪ ಕೂತ್ಕೊಳ್ಳಿ. ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ಸರ್ಕಾರಕ್ಕೆ. ಭಾರತ್ ಮಾತಾ ಕಿ. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಈಗ ಚಲುವಾದಿ ನಾರಾಯಣ ಸ್ವಾಮಿ ಅವರು. ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. ಇವತ್ತಿನ ರೈತ ಹೋರಾಟದಲ್ಲಿ ನಮ್ಮೊಂದಿಗೆ